ಹಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಹೋಗಿದ್ವಿ M5 ಮಾಲ್ಗೆ ಮೂವಿಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಧ್ರುವ ಸರ್ಜಾ ಅವರ KD ಮೂವಿಗೆ ಹೋಗೋಣ ಅಂತ ಆ್ಯಕ್ಚುಲಿ ನಾವು ಹೋಗಿದ್ವಿ. ಬಟ್ 18+ ಮೂವಿ ಆಗಿರೋದ್ರಿಂದ ನಾನು ಮಗಳನ್ನ ಕರ್ಕೊಂಡು ಹೋಗಿದ್ದೆ. ಸೊ ಮಕ್ಕಳನ್ನ ಅಲೋ ಮಾಡಲ್ಲ ಅಂತ ಹೇಳಿದ್ರಿಂದ ಹಿಂದಿ ಮೂವಿಗೆ ನಾವು ಟಿಕೆಟ್ನ ತೊಗೊಂಡ್ವಿ. ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನು 45 ಮಿನಿಟ್ಸ್ ಟೈಮ್ ಇದ್ದಿದ್ದರಿಂದ ಊಟದ ಟೈಮ್ ಸಹ ಆಗಿತ್ತು. ಸೊ ಹಾಗಾಗಿ ನಾವು ಅಲ್ಲೇ ಫುಡ್ ಕೋರ್ಟ್ಗೆ ಹೋದ್ವಿ. ಫುಡ್ ಕೋರ್ಟ್ಗೆ ಹೋಗಿ ಫುಡ್ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಅದರದ್ದೊಂದು ಕ್ಲಿಪ್ಸ್ ತೊಗೊಂಡಿದ್ದೆ. ನನ್ನ ಮಗಳು ಫುಲ್ ಖುಷಿಯಾಗಿದ್ಲು, ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಮಮ್ಮಿ ಅಂತ ಹೇಳಿ. ಬಿರಿಯಾನಿ ಹಾಗೆ ಚಿಕನ್ ಲಾಲಿಪಾಪ್ನ ಆರ್ಡ್ರ್ ಮಾಡಿ ನಮ್ಮ ಟರ್ಮ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫೈನಲಿ ಬಿರಿಯಾನಿ ಹಾಗೆಯೇ ಚಿಕನ್ ಲಾಲಿಪಾಪ್ ಸಹ ಬಂತು. ನನ್ನ ಮಗಳು ಫುಡ್ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಅವಳಿಗೆ ಚಿಕನ್ ಲಾಲಿಪಾಪ್ ತುಂಬ ಇಷ್ಟ, ಚೆನ್ನಾಗಿದೆ ಅಂತ ಹೇಳಿ ತಿಂತಾ ಇದ್ಲು. ತುಂಬ ಖುಷಿಪಟ್ಲು. ಮಮ್ಮಿ ನಿಮ್ಮದೊಂದು ಕ್ಲಿಪ್ಸ್ ತೊಗೊಳ್ತೀನಿ ಅಂತ ಹೇಳಿದ್ಲು. ಹೇಗಿದೆ ಮಮ್ಮಿ ಬಿರಿಯಾನಿ ಅಂತ ಕೇಳಿದ್ಲು. ನಾನು ಹಾಂ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಹಾಗೆ ನಮ್ಮಮ್ಮನ ಕೇಳ್ತಾ ಇದ್ಲು, ಅಮ್ಮಮ್ಮ ಹೇಗಿದೆ ಬಿರಿಯಾನಿ ಅಂತ ಹೇಳಿ. ಅಮ್ಮ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿತ್ತು. ಮೈಲ್ಡಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಇದು ಮಾಡಿದರು ಅಂತಲೇ ಹೇಳ್ಬೋದು, ಕುಕ್ ಮಾಡಿದರು ಅಂತಲೇ ಹೇಳ್ಬೋದು. ಚಿಕನ್ ಲಾಲಿಪಾಪ್ ಕೂಡ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿತ್ತು. ಅಮ್ಮ ಇನ್ನೊಂದು ಸ್ವಲ್ಪ ಹಾಕಿಸ್ಕೊ ಅಂತ ಹೇಳಿದ್ರು. ಬೇಡ ಸಾಕು ಇಷ್ಟೇ, ನಂಗೆ ಹೊಟ್ಟೆ ತುಂಬಿತು ಅಂತ ಹೇಳಿದೆ. ಹಾಗೆ ಥಿಯೇಟ್ರಲ್ಲಿ ಕೆಲವೊಂದೊಂದು ಫೋಟೋಸ್ ಎಲ್ಲ ತೊಗೊಂಡ್ವಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಈ ಕಾರ್ಟೂನ್ ನಂಗೆ ಯಾಕೋ ತುಂಬ ಇಷ್ಟ ಆಯಿತು, ಅದರದ್ದು ಒಂದು ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ನಾವು ಹೋಗಿದ್ದೆ ಇದೇ ಮೂವಿ ಏಕ್ ದಿನ್ ಅಂತ ಹೇಳಿ. ಸಾಯಿ ಪಲ್ಲವಿ ಅವರ ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು ಮೂವಿ ಅಂತಲೇ ಹೇಳ್ಬೋದು. ಸಾಯಿ ಪಲ್ಲವಿ ಫ್ಯಾನ್ಸ್ ಯಾರ್ಯಾರಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಸಾಯಿ ಪಲ್ಲವಿ ಅವ್ರ ಆ್ಯಕ್ಟಿಂಗ್ ಅಂದರೆ ನಾವು ಹೇಳೋದೇ ಬೇಡ ಅಲ್ವಾ, ಅಷ್ಟು ಚೆನ್ನಾಗಿ ಅವರು ಆ್ಯಕ್ಟಿಂಗ್ ಆನ್ ಸ್ಕ್ರೀನ್ ಪ್ರೆಸೆಂಟೇಷನ್ ಇರುತ್ತೆ. ಮೂವಿ ಕೂಡ ಎಲ್ಲೂ ಬೋರಿಂಗ್ ಅಂತಲೇ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಕೂತು ನೋಡೋ ಅಂಥ ಮೂವಿ ಇದಾಗಿತ್ತು. ನನ್ನ ಮಗಳನ್ನ ಕೇಳಿದೆ, ಮಗಳು ಖುಷಿ ಆಯಿತಾ ಮೂವಿ ಕರ್ಕೊಂಬಂದಿದ್ದು ಅಂತ ಹೇಳಿ. ಅವಳು ಕೂಡ ಸ್ಮೈಲ್ ಮಾಡಿ ಹಾಂ ಖುಷಿ ಆಯಿತು ಅಂತ ಹೇಳಿದ್ಲು. ನಾನು ಮೂವಿ ಎಂಜಾಯ್ ಮಾಡ್ತಾ ಇದ್ದೆ. ಫುಲ್ಲು ಜಪಾನ್ ಶೂಟಿಂಗ್ ಇತ್ತು ಅದು ಮೂವಿ ಮುಗೀತು, ಹೊರಟ್ವಿ ನಾವು. ಹೊರಗಡೆ ಬರೋವಾಗ ಅದು ಸಾಂಗ್ ತುಂಬ ಚೆನ್ನಾಗಿತ್ತು, ಅದರದ್ದೊಂದು ಕ್ಲಿಪ್ ತೊಗೊಂಡೆ. ಥಿಯೇಟ್ರಿಂದ ಹೊರಗಡೆ ಬಂದು ಅಮ್ಮ ನಾನೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ನನ್ನ ಮಗಳು ಐಸ್ ಕ್ರೀಮ್ ಸೆಂಟರ್ಗೆ ಹೋಗಿ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ಲು. ಐಸ್ ಕ್ರೀಮ್ ತೊಗೊಂಡೆ. ಹಾಗೆ ಮಮ್ಮಿ ನಂದೊಂದು ವೀಡಿಯೋ ಮಾಡಿ ಮಮ್ಮಿ ಅಂದ್ಲು, ಅದರದ್ದೊಂದು ವೀಡಿಯೋ ಮಾಡಿಕೊಂಡೆ. ಅವಳು ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾ ಇದ್ಲು. ಸಮ್ಮರ್ ಆಗಿರೋದ್ರಿಂದ ಐಸ್ ಕ್ರೀಮ್ ಮಕ್ಳಿಗೆ ಆ್ಯಸ್ ಯೂಶ್ವಲ್ ಇಷ್ಟ. ನೆಕ್ಸ್ಟ್ ಈ ಹಾರರ್ ಹೌಸಿಗೆ ಹೋಗಬೇಕು ಅಂತ ತುಂಬ ಹಠ ಮಾಡಿದ್ಲು. ಬೇಡ ಮಗ ಅಂತ ಹೇಳಿದೆ, ಆದರೂ ಕೇಳಲಿಲ್ಲ. ಸೊ 100 ರೂಪೀಸ್ ಪರ್ ಹೆಡ್ ಅಂತ ಹೇಳಿ 2 ಟಿಕೆಟ್ಸ್ ತೊಗೊಂಡು ಹೋದ್ವಿ. ಅವಳು ತುಂಬ ಧೈರ್ಯವಾಗಿದ್ಲು, ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್